ಹಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ್ ಅಕಾಡೆಮಿ. ಸೊ ಇವತ್ತು ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡೋಣ. ದಟ್ ಈಸ್ ಇವ್ಯಾಲ್ಯೂಯೇಷನ್ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ಸ್ಗಳು. ಸೊ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್, ಯಾವ್ಯಾವ ಟೈಪ್ಸ್ ಆಫ್ ಅಸೆಸ್ಮೆಂಟ್ಸ್ ಇದೆ ಮತ್ತು ಯಾವ್ಯಾವ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ಸ್ಗಳಿದೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಜೊತೆಗೆ ಯಾಕೆ ನಮಗೆ ಇವ್ಯಾಲ್ಯೂಯೇಷನ್ ಮತ್ತು ಅಸೆಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೂ ನಾವು ನೋಡೋಣ. Assessment and evaluation studies may take place at the subject, department or institutional level and range in size, scope from pilot study to a complex project that addresses a number of different topics. ಸೊ ಈ ಅಸೆಸ್ಮೆಂಟ್ ಆಗಿರ್ಬೋದು ಅಥವಾ ಇವ್ಯಾಲ್ಯೂಯೇಷನ್ ಆಗಿರ್ಬೋದು, ಅದೇನಾಗುತ್ತೆ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ಸ್. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಾದ್ರೂ ಡಿಪೆಂಡ್ ಆಗಿರೋದು, ಅಥವಾ ಡಿಪಾರ್ಟ್ಮೆಂಟ್ ಅಥವಾ ಇನ್ಸ್ಟಿಟ್ಯೂಷನ್ ಯಾವುದಾದ್ರೂ ಓಕೆ, ಅಥವಾ ಯಾವ ರೇಂಜ್, ಯಾವ ಒಂದು ಸೈಜ್, ಅಥವಾ ಯಾವ ಒಂದು ವೈಡರ್ ಸ್ಕೋಪ, ನ್ಯಾರೋರ್ ಸ್ಕೋಪ, ಎನಿಥಿಂಗ್. ಬಟ್ ವಾಟ್ ಎವರ್ ವಿ ಡೂ, ನಾವೇನು ಮಾಡ್ತೀವಿ, ಅಲ್ಲಿ ಒಂದು ಅಸೆಸ್ಮೆಂಟನ್ನು ಮಾಡ್ತಾ ಇರ್ತೀವಿ ಮತ್ತು ಒಂದು ಮೌಲ್ಯಮಾಪನವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಇಟ್ ಇನ್ವಾಲ್ವ್ಸ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ಗಳು ಇನ್ವಾಲ್ವ್ ಆಗಿರ್ತಾರೆ, ಟಾಪಿಕ್ಸ್ ಇನ್ವಾಲ್ವ್ ಆಗಿರುತ್ತೆ, ವೆರೈಟೀಸ್ ಆಫ್ ಮೆಥಡಾಲಜೀಸ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇರ್ತಾರೆ. ದೇ ಕ್ಯಾನ್ ಐದರ್ ಡೂ ದ ಇವ್ಯಾಲ್ಯೂಯೇಷನ್ ಬೈ ಗಿವಿಂಗ್ ಟೆಸ್ಟು, ಆಬ್ಜೆಕ್ಟಿವ್ ಟೈಪು, ಸಬ್ಜೆಕ್ಟಿವ್ ಟೈಪ್, ಅಥವಾ ಇಂಟರ್ವ್ಯೂವು, ಅಥವಾ ನಾರ್ಮಲ್ ಕ್ಯಾಶುವಲ್ ಟಾಕ್ಸ್, ಆ ರೀತಿಯಾಗಿರೋದು. ಅಂದರೆ ಇನ್ಫಾರ್ಮಲ್ ಸ್ಟ್ರಕ್ಚರಲ್ಲೂ ಕೂಡ ಇವ್ಯಾಲ್ಯೂಯೇಷನ್ನ ನಾವು ನಡೆಸ್ತಾ ಹೋಗ್ತೀವಿ. Typically, assessment efforts are divided into two types, formative and summative. ಸೊ ಈ ಅಸೆಸ್ಮೆಂಟನ್ನು ನಾವು ಟಿಪಿಕಲ್ ಆಗಿ ಎರಡು ವಿಧವಾಗಿ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್, ಒಂದು ಸಮೇಟಿವ್ ಅಸೆಸ್ಮೆಂಟ್ ಅಂತ. ಬಿಲೋ ಈಚ್ ಇಸ್ ಡಿಸ್ಕ್ರೈಬ್ ಬ್ರೀಫ್ಲಿ ಆ್ಯಂಡ್ ಅಲಾಂಗ್ ದ ಥರ್ಡ್ ಲೆಸ್ ಫ್ರೀಕ್ವೆನ್ಸಿ ಸೀನ್ ಟೈಪ್ ಇಸ್ ಪ್ರೋಸೆಸ್ ಅಸೆಸ್ಮೆಂಟ್ ಅಂತಲೂ ಕರಿತೀವಿ. ಬಟ್ ಯೂಶಲ್ ಆಗಿ ನಾವು ಈ ಪ್ರೋಸೆಸ್ ಅಸೆಸ್ಮೆಂಟನ್ನು ಅಷ್ಟಾಗಿ ಫಾಲೋ ಮಾಡೋದಿಲ್ಲ. ನಾವು ಯೂಶಲ್ ಆಗಿ ಜಾಸ್ತಿ ಫಾಲೋ ಮಾಡುವಂಥದ್ದು ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮೇಟಿವ್ ಅಸೆಸ್ಮೆಂಟನ್ನು. ಸೊ ಇವ್ಯಾಲ್ಯೂಯೇಷನ್ಸ್ಗಳನ್ನು ನಾವು ನೋಡ್ಬೋದು. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನು, ಸಮೇಟಿವ್ ಇವ್ಯಾಲ್ಯೂಯೇಷನು, ದೆನ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ನಾವು ಡಿಫ್ರೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನು ಏನೇನೆಲ್ಲ ಯೂಸ್ ಮಾಡ್ತೀವಿ ಅಂತ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ನೋಡೋದಾದರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಇಂಪ್ಲೈಸ್ ದಟ್ ದ ರಿಸಲ್ಟ್ಸ್ ವಿಲ್ ಬಿ ಯೂಸ್ಡ್ ಇನ್ ದ ಫಾರ್ಮೇಷನ್ ಆ್ಯಂಡ್ ರಿವಿಷನ್ ಪ್ರೋಸೆಸ್ ಆಫ್ ಎಜುಕೇಷನಲ್ ಎಫರ್ಟ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋವಂಥದ್ದು ಏನು ಇಂಪ್ಲೈ ಮಾಡುತ್ತೆ ಅಂತಂದರೆ, ಅದರ ಒಂದು ರಿಸಲ್ಟನ್ನು ಒಂದು ಫಾರ್ಮೇಷನ್ ಮಾಡೋಕ್ಕೆ, ಒಂದು ರಿವಿಷನ್, ಈಗ ಒಂದು ಪ್ರೋಸೆಸ್ ನೀವು ಮಾಡಿರ್ತೀರ, ಆ ಪ್ರೋಸೆಸ್ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಮತ್ತು ಆ ಪ್ರೋಸೆಸ್ಸನ್ನು ನೀವು ಎಷ್ಟರ ಮಟ್ಟಿಗೆ ರಿವೈಸ್ ಮಾಡಬಹುದು ಅನ್ನೋದನ್ನು ನೋಡೋಕ್ಕೋಸ್ಕರನೇ ನಮಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ತುಂಬ ಹೆಲ್ಪ್ ಮಾಡುತ್ತೆ. ಫಾರ್ಮೇಟಿವ್ ಅಸೆಸ್ಮೆಂಟ್ ಆರ್ ಯೂಸ್ಡ್ ಇನ್ ದ ಇಂಪ್ರೂವ್ಮೆಂಟ್ ಆಫ್ ಎಜುಕೇಷನಲ್ ಪ್ರೋಗ್ರಾಮ್ಸ್. ಸೊ ಇದು ಯಾವುದಾದ್ರೂ ಒಂದು ರೀತಿಯಾಗಿರುವಂಥ ಶೈಕ್ಷಣಿಕ ಕಾರ್ಯಗಳನ್ನು ಇನ್ನೂ ಅಭಿವೃದ್ಧಿಗೊಳಿಸುವಲ್ಲಿ ನಮಗೆ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ದಿಸ್ ಟೈಪ್ ಆಫ್ ಅಸೆಸ್ಮೆಂಟ್ ಇಸ್ ದ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ಅಸೆಸ್ಮೆಂಟ್ ಇನ್ ಅ ಹೈಯರ್ ಎಜುಕೇಷನ್. ಈ ರೀತಿಯಾಗಿರುವಂತಹ ಒಂದು ಅಸೆಸ್ಮೆಂಟ್ ಹೈಯರ್ ಎಜುಕೇಷನ್ಗಳಲ್ಲಿ ಉಪಯೋಗಿಸುವಂತಹ ಮೋಸ್ಟ್ ಕಾಮನ್ ಟೈಪ್ ಆಫ್ ಅಸೆಸ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಇಟ್ ಕಾನ್ಸ್ಟಿಟ್ಯೂಟ್ಸ್ ಎ ಲಾರ್ಜ್ ಪೋರ್ಷನ್ ಆಫ್ TLL's ಅಸೈನ್ಮೆಂಟ್ಸ್. ಅಂದರೆ ರಿಲೇಟೆಡ್ ಟು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಏನೇನಿರುತ್ತೋ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಒಂದು ಅಸೆಸ್ಮೆಂಟ್ ವರ್ಕನ್ನು ನಾವು ಫಾರ್ಮೇಟಿವಲ್ಲಿ ನೋಡ್ತಾ ಹೋಗಬಹುದು. Since educators are continuously looking for a ways to strengthen their educational efforts, this type of constructive feedback is valuable. ಸೊ ಈಗ ಎಜುಕೇಟರ್ಸ್ಗಳೆಲ್ಲರೂ ಕಂಟಿನ್ಯೂಯಸ್ ಆಗಿ ಈಗ ಲರ್ನಿಂಗ್ ಪ್ರೋಸೆಸ್ ಇರುತ್ತೆ, ಅಥವಾ ಒಂದು ಎಜುಕೇಷನಲ್ ಕ್ವಾಲಿಟೀಸ್ ಅಥವಾ ಥಿಂಗ್ಸ್ ಏನಾದರೂ ಇರುತ್ತೆ ಅಲ್ವಾ, ಅದನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ಅಂದರೆ ಈ ಒಂದು ಟೈಪ್ ಆಫ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕು ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕೂಡ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿರುವಂಥ ಒಂದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕು ನಮಗೆ ಏನಾಗುತ್ತೆ, ತುಂಬ ವ್ಯಾಲ್ಯೂಯಬಲ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ ಎಲ್ಲಿ ಅಂತ ಅಂದರೆ, ಅದು ಹೈಯರ್ ಎಜುಕೇಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದರ್ ಎಜುಕೇಷನಲ್ ಎಫರ್ಟ್ಸ್ಗಳನ್ನು. ವಿತ್ ದ ಹೆಲ್ಪ್ ಆಫ್ ದಿಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ವಿ ಕ್ಯಾನ್ ಫಾರ್ಮ್ ಆ್ಯಂಡ್ ರಿವೈಸ್ ದ ಪ್ರೀವಿಯಸ್ ಪ್ರೋಸೆಸ್ ಕೂಡ ವಿತ್ ದ ಹೆಲ್ಪ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. ನೆಕ್ಸ್ಟು ಸಮೇಟಿವ್ ಅಸೆಸ್ಮೆಂಟ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಸಮ್. ನೀವು ಸ್ಪ್ಲಿಟ್ ಮಾಡಿ ಹೇಳಿದ್ರೆ ಸಮ್ಮೇಟಿವ್. ಸಮ್ ಅಂತ ಅಂದರೆ ಏನು, ಎಲ್ಲವನ್ನು ಒಂದು ರೀತಿಯಾಗಿ ಒಗ್ಗೂಡಿಸ್ಕೊಳ್ಳುವಂಥದ್ದು, ಅಂದರೆ ಎಲ್ಲನೂ ಕಾಂಪ್ರಿಹೆನ್ಸಿವ್, ಸಮೇಟಿವ್ ಆಗಿ ಹೇಳುವಂಥದ್ದು ಅಂತ. ಸಮೇಟಿವ್ ಅಸೆಸ್ಮೆಂಟ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಡಾಕ್ಯುಮೆಂಟಿಂಗ್ ದ ಔಟ್ಕಮ್ಸ್ ಆ್ಯಂಡ್ ಜಡ್ಜಿಂಗ್ ದ ವ್ಯಾಲ್ಯೂ. ಸೊ ಇದನ್ನು ಯಾವ ಒಂದು ಉದ್ದೇಶಕ್ಕೋಸ್ಕರ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ, ಇಟ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಡಾಕ್ಯುಮೆಂಟಿಂಗ್ ಔಟ್ಕಮ್ಸ್ ಆ್ಯಂಡ್ ಜಡ್ಜಿಂಗ್ ದ ವ್ಯಾಲ್ಯೂ. It is used for providing a feedback to an instructor about the quality of a subject or a program or the ಒಂದು ಕಂಪ್ಲೀಟ್ ಕೋರ್ಸ್ ಆದರೂ ಆಗಿರಬಹುದು. ಸೊ ಯೂಶಲಾಗಿ ಸಮೇಟಿವ್ ಅಸೆಸ್ಮೆಂಟಿಂದ ನಮಗೆ ಒಂದು ಫೀಡ್ಬ್ಯಾಕ್ ಸಿಗ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಕ್ವಾಲಿಟಿ ಆಫ್ ಸಬ್ಜೆಕ್ಟ್ ಡೆಲಿವರ್ ಆಗಿದೆ, ಅಥವಾ ಯಾವ ರೀತಿಯಾಗಿ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆ, ಆ ಕೋರ್ಸಿಂದ ಎಷ್ಟೆಲ್ಲ ನಾಲೆಡ್ಜನ್ನು ಪಡ್ಕೊಂಡಿದ್ದಾರೆ, ಅದರ ಮುಖಾಂತರ ಬಂದಿರುವಂತಹ ಅಕ್ರಿಡೇಷನ್ಸ್ಗಳೆಲ್ಲ ಏನು, ಅದರಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಕೀ ಕೋರ್ ಕಾನ್ಸೆಪ್ಟ್ಸ್ಗಳೇನು, ಎಲ್ಲದನ್ನು ನಾವು ಸಮೇಟಿವ್ ಅಸೆಸ್ಮೆಂಟಿಂದ
ನೋಡ್ತಾ ಹೋಗ್ಬೋದು. ಮೋಸ್ಟ್ ಸ್ಟಡೀಸ್ ಆಫ್ ದಿಸ್ ಟೈಪ್ ಆರ್ ರೇರ್ಲಿ ಎಕ್ಸ್ಕ್ಲೂಸಿವ್ಲಿ ಸಮೇಟಿವ್ ಇನ್ ಪ್ರಾಕ್ಟಿಸ್, ದೆನ್ ದೇ ಯೂಶಲಿ ಕಂಟೈನ್ ಸಮ್ ಆಸ್ಪೆಕ್ಟ್ಸ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಇದರಲ್ಲಿ ಕೆಲವೊಂದು ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಸಮೇಟಿವ್ ಇರುತ್ತೆ. ಆ್ಯಂಡ್ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ನಾವು ಪೀರಿಯಾಡಿಕಲಿ ಮಾಡುವಂಥದ್ದು. ವೆನ್ ವಿ ಟಾಕ್ ಅಬೌಟ್ ಸಮೇಟಿವ್ ಅಸೆಸ್ಮೆಂಟನ್ನು ನಾವು ಒಂದು ಕಂಪ್ಲೀಟ್ ಕೋರ್ಸಿಗೆ ಮಾಡುವಂಥದ್ದು. ಅಟ್ ದ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಕೋರ್ಸ್ ಅಥವಾ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್, ಆ ರೀತಿಯಾಗಿ ಆ ಸಮೇಟಿವ್ ಅಸೆಸ್ಮೆಂಟ್ನ ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಸೊ ಡಯಾಗ್ನಾಸ್ಟಿಕ್, ದ ವರ್ಡೇ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಡಯಾಗ್ನಾಸ್ಟಿಕ್ ಅಂದರೆ ಏನು ಅಂತ. ಸೊ ಡಯಾಗ್ನೈಸ್ ಮಾಡೋದು, ನಾವಲ್ಲಿ ಏನು ಹೇಳ್ಬೋದು ಅಂದರೆ ವಿಶ್ಲೇಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ವಿಶ್ಲೇಷಣೆ ಇನ್ ದ ಸೆನ್ಸ್ ತುಂಬ ಡೀಪಾಗಿ ಇಳಿದು ನೋಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇವಾಗ ನಮ್ಮ ಬಾಡಿನ ನಾವು ಡಯಾಗ್ನೈಸ್ ಮಾಡ್ತೀವಿ ಅಲ್ವಾ, ಒಳಗಡೆ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆ ರೀತಿಯಾಗಿ ಡಯಾಗ್ನೋಸಿಸ್ ಅಸೆಸ್ಮೆಂಟ್ ಈಸ್ ಅ ಫಾರ್ಮ್ ಆಫ್ ಪ್ರೀ ಅಸೆಸ್ಮೆಂಟ್ ದಟ್ ಅಲೋಸ್ ಅ ಟೀಚರ್ ಟು ಡಿಟರ್ಮೈನ್ ಅ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಸ್ಟ್ರೆಂತ್. ಸೊ ಇದೊಂದು ಪ್ರೀ ಅಸೆಸ್ಮೆಂಟ್, ಈಗ ಒಂದು ಪಾಠ ಮಾಡೋಕ್ಕಿಂತ ಮುಂಚೆ ಕೊಡುವಂತಹ ಒಂದು ಪ್ರೀ ಟೆಸ್ಟ್ ಆಗಿರುತ್ತೆ. ಸೊ ಅದರ ಮುಖಾಂತರ ಆ ಒಂದು ಸ್ಟೂಡೆಂಟು ಯಾವ ಒಂದು ಪೊಸಿಷನಲ್ಲಿ ಇದ್ದಾನೆ, ಇನ್ ವಿಚ್ ಪೊಸಿಷನ್ ಹಿ ಈಸ್ ಸ್ಟ್ಯಾಂಡಿಂಗ್, ಅವನ ಒಂದು ನಾಲೆಡ್ಜ್ ಯಾವ ಒಂದು ವೇಯಲ್ಲಿದೆ, ಅವನ ಒಂದು ಸ್ಕಿಲ್ ಎಷ್ಟರ ಒಂದು ಪೊಸಿಷನಲ್ಲಿದೆ ಅಂತ ನಾವು ಇದು ಹೆಲ್ಪ್ ಆಫ್ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ತಿಳ್ಕೊಬೋದು. ಸೊ ಇದ್ರ ಮುಖಾಂತರ ವಿ ಕ್ಯಾನ್ ಡಿಟರ್ಮೈನ್ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಸ್ಟ್ರೆಂತ್, ಆ ಒಂದು ವಿದ್ಯಾರ್ಥಿಗೆ ಇರುವಂತಹ ಒಂದು ವೈಯಕ್ತಿಕ ಸ್ಟ್ರೆಂತ್ ಏನು, ಆ ವಿದ್ಯಾರ್ಥಿಗೆ ಇರುವಂಥ ಒಂದು ವೀಕ್ನೆಸ್ ಏನು, ಆ ವಿದ್ಯಾರ್ಥಿಯ ಒಂದು ಜ್ಞಾನ ಮಟ್ಟ ಎಷ್ಟಿದೆ, ಅವನ ಸ್ಕಿಲ್ ಎಷ್ಟಿದೆ ಅನ್ನೋದನ್ನು ನಾವು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟಿಂದ ತಿಳ್ಕೊಬೋದು. It is primarily used to diagnose a student's difficulties and to guide a lesson and curriculum planning. ಸೊ ಪ್ರೈಮರಿಯಾಗಿ ಅಂದರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ವಿದ್ಯಾರ್ಥಿಯಲ್ಲಿ ಇರುವಂತಹ ಯಾವುದೇ ರೀತಿಯಾಗಿರುವಂತಹ ಒಂದು ಸ್ಟ್ರೆಂತ್ ಆಗಿರ್ಬೋದು, ವೀಕ್ನೆಸ್ಸನ್ನು ಆಗಿರ್ಬೋದು ಅಥವಾ ಡಿಫಿಕಲ್ಟೀಸನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ಒಂದು ರೆಮಿಡಿಯಲ್ ಕ್ಲಾಸನ್ನು ರೆಡಿ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಒಂದು ಕರಿಕ್ಯುಲಮ್ ಪ್ಲ್ಯಾನಿಂಗನ್ನು ಮಾಡೋದನ್ನು ನಾವು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ಪ್ರೋಗ್ನೋಸ್ಟಿಕ್ ಅಸೆಸ್ಮೆಂಟ್ ಆ್ಯಂಡ್ ಕನ್ಫರ್ಮೇಟಿವ್ ಅಸೆಸ್ಮೆಂಟ್ ಅಂತ ಇದೆ. ಯೂಶಲ್ ಆಗಿ ಪ್ರೋಗ್ನೋಸ್ಟಿಕ್ ಆ್ಯಂಡ್ ಕನ್ಫರ್ಮೇಟಿವ್ ಮೇಲೆ ಅಷ್ಟಾಗಿ ಕ್ವೆಶನ್ಸ್ಗಳು ಫ್ರೇಮ್ ಆಗಿಲ್ಲ. ಯೂಶಲ್ ಆಗಿ ಕ್ವೆಶನ್ಸ್ಗಳನ್ನ ಕೇಳೋದು ಫಾರ್ಮೇಟಿವ್ ಮೇಲೆ ಕೇಳ್ತಾರೆ, ಸಮೇಟಿವ್ ಮೇಲೆ ಕೇಳ್ತಾರೆ, ದೆನ್ CBCS ಸಿಸ್ಟಮ್. ನೆಕ್ಸ್ಟ್ ನೋಡೋದು ನಾವು ಅದೇ ಇವಾಗ CBCS ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಆ್ಯಂಡ್ ಡಯಾಗ್ನೋಸ್ಟಿಕ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಬಟ್ ಇದ್ರ ಬಗ್ಗೆ ಒಂದು ಜನರಲ್ ಐಡಿಯಾ ಇರಲಿ ಅಂತ ಅಷ್ಟೇ. Prognostic assessment expands the finding of an assessment with analysis of abilities and potentials with a further dimensions. ಸೊ ಈ ಪ್ರೋಗ್ನಾಸ್ಟಿಕ್ ಅಸೆಸ್ಮೆಂಟಿಂದ ಏನೇನೆಲ್ಲ ನಾವು ಪಡ್ಕೊಳ್ಬೋದು ಅಥವಾ ಇದರಿಂದ ಏನೇನೆಲ್ಲ ಅಂದರೆ ಒಂದು ಕಂಡುಕೊಳ್ಬಹುದು ಅಂತಂದರೆ, ಇಟ್ ಈಸ್ ಅನ್ ಅನಾಲಿಸಿಸ್ ಆಫ್ ಅಬಿಲಿಟೀಸ್. ಒಂದು ವಿದ್ಯಾರ್ಥಿಯಲ್ಲಿ ಇರುವಂತಹ ಒಂದು ಅಬಿಲಿಟೀಸ್ನ ಅನಲೈಸ್ ಮಾಡ್ತಾ ಹೋಗೋದು, ಆ ವಿದ್ಯಾರ್ಥಿಯಲ್ಲಿರುವಂಥ ಒಂದು ಪೊಟೆನ್ಷಿಯಲ್ನ ಅನಲೈಸ್ ಮಾಡೋದು, ಎಷ್ಟು ಪೊಟೆನ್ಷಿಯಲ್ ಇದೆ ಆ್ಯಂಡ್ ಆ ಒಂದು ಪೊಟೆನ್ಷಿಯಲ್ನ ಯಾವ ಡೈಮೆನ್ಷನ್ಸ್ಗಳಲ್ಲಿ, ಎಷ್ಟು ದಿಕ್ಕುಗಳಲ್ಲಿ ಉಪಯೋಗಿಸಬಹುದು ಆ ವಿದ್ಯಾರ್ಥಿ, ಇದರಿಂದ ಫ್ಯೂಚರ್ ಡೆವಲಪ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕನ್ಸರ್ನ್, ಅಂದರೆ ಆ ಒಂದು ವಿದ್ಯಾರ್ಥಿಯಲ್ಲಿ ಇರುವಂಥ ಒಂದು ಪೊಟೆನ್ಷಿಯಲ್ ಇಂದ ಎಷ್ಟು ರೀತಿಯಾಗಿ ಒಂದು ಫ್ಯೂಚರ್ ಡೆವಲಪ್ ಮಾಡುವಂಥ ಕನ್ಸರ್ನ್ ಆಗಿರುತ್ತೆ, ಆ್ಯಸ್ ವೆಲ್ ಆಸ್ ನೆಸಸರಿ ಕಂಡೀಷನ್, ಟೈಮ್ ಫ್ರೇಮ್ ಆ್ಯಂಡ್ ಲಿಮಿಟ್ಸ್. ಅಂದರೆ ಅವನ ಒಂದು ಲಿಮಿಟ್ಸನ್ನು ಮೀರಿ ಕೂಡ ಅವನು ಎಷ್ಟು ರೀತಿಯಾಗಿ ಬೆಳಿಬಹುದು ಅನ್ನುವಂಥದ್ದನ್ನು ಈ ಪ್ರೋಗ್ನಾಸ್ಟಿಕ್ ಅಸೆಸ್ಮೆಂಟಿಂದ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಕನ್ಫರ್ಮೇಟಿವ್ ಅಸೆಸ್ಮೆಂಟ್. ವೆನ್ ಯುವರ್ ಇನ್ಸ್ಟ್ರಕ್ಷನ್ಸ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಯುವರ್ ಕ್ಲಾಸ್ ರೂಮ್, ಇಟ್ಸ್ ಸ್ಟಿಲ್ ನೆಸಸರಿ ಟು ಟೇಕ್ ಅ ಅಸೆಸ್ಮೆಂಟ್. ಸೊ ಈಗ ನಿಮ್ಮ ಇನ್ಸ್ಟ್ರಕ್ಷನ್ ಎಲ್ಲ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಆಗಿದೆ, ನಿಮ್ಮ ಕ್ಲಾಸ್ ರೂಮು ಒಂದು ಸರಿಯಾದ ರೀತಿಯಲ್ಲಿ ನಿಂತಿದೆ ಅಂತಂದರೂ ಸಮೇತ ಕೂಡ ನೀವು ಅಸೆಸ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾಕಂದರೆ ವರ್ಡ್ ಇಟ್ ಸೆಲ್ಫ್ ಇಸ್ ಕನ್ಫರ್ಮೇಟಿವ್. ಅದು ಒಂದು 2 to 3 days ಫಾಲೋ ಅಪ್ ಆಗ್ಬೋದು. ಆಮೇಲೆ ಅದು ಫಾಲೋ ಅಪ್ ಆಗ್ತಾ ಇದೆಯೋ ಇಲ್ವೋ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಆದ್ರೂ ನೀವು ಮತ್ತೆ ಅಸೆಸ್ಮೆಂಟನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಯುವರ್ ಗೋಲ್ ವಿತ್ ಅ ಕನ್ಫರ್ಮೇಟಿವ್ ಅಸೆಸ್ಮೆಂಟ್ ಈಸ್ ಟು ಫೈಂಡ್ ಔಟ್ ಇಫ್ ದ ಇನ್ಸ್ಟ್ರಕ್ಷನ್ ಇಸ್ ಸ್ಟಿಲ್ ಸಕ್ಸಸ್ ಆಫ್ಟರ್ ಅ ಇಯರ್. ಈಗ ನಾನು ಹೇಳಿದ್ನಲ್ಲ, ಇಲ್ಲಿ ನಾನು ಜಸ್ಟ್ 2 to 3 days ಅಂತ ಕೊಟ್ಟಿದ್ದೀನಿ, ಅವ್ರು ಇಲ್ಲಿ 1 year ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇನೆ. ಸೊ ನೀವು ಮಾಡಿರುವಂಥದ್ದು 1 ವರ್ಷ ಆದ ಮೇಲೂ ಸಮೇತ ಅದು ಫಾಲೋ ಆಗ್ತಾ ಇದೆಯಾ, ನೀವು ತಂದಿರುವಂತಹ ಎಲ್ಲ ಬದಲಾವಣೆಗಳು ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಕನ್ಫರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಆ್ಯಂಡ್ ಇಫ್ ದ ವೇ ಯು ಆರ್ ಟೀಚಿಂಗ್ ಇಸ್ ಸ್ಟಿಲ್ ಆನ್ ಅ ಪಾಯಿಂಟ್, ಯು ಕುಡ್ ಸೇ ದಟ್ ದ ಕನ್ಫರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಎಕ್ಸ್ಟೆನ್ಸಿವ್ ಫಾರ್ಮ್ ಆಫ್ ಅ ಸಮೇಟಿವ್ ಅಸೆಸ್ಮೆಂಟ್. ಅಂದರೆ ಸಮೇಟಿವ್ ಅಸೆಸ್ಮೆಂಟಿನ ಮುಂದುವರಿದ ಭಾಗನೇ ಕನ್ಫರ್ಮೇಟಿವ್ ಅಸೆಸ್ಮೆಂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು ಅಷ್ಟೇ. ಸೊ ಈಗ ನಾವು ನೋಡಿದ್ದು ಯಾವ್ದು ಅಂತ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟ್, ದೆನ್ ಡಯಾಗ್ನೋಸ್ಟಿಕ್, ಪ್ರೋಗ್ನೋಸ್ಟಿಕ್ ಆ್ಯಂಡ್ ಕನ್ಫರ್ಮೇಟಿವ್ ಅಸೆಸ್ಮೆಂಟ್.
ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ನಾರ್ಮ್ ರೆಫರೆನ್ಸ್ ಟೆಸ್ಟ್ ಆ್ಯಂಡ್ ಕ್ರೈಟೀರಿಯನ್ ರೆಫರೆನ್ಸ್ಡ್ ಟೆಸ್ಟ್. ಇಲ್ಲಿ ಈ ನಾರ್ಮು ಕ್ರೈಟೀರಿಯನ್ನು ಒಂದು ಸ್ವಲ್ಪ ಎರಡು ನಿಮಗೆ ಸಿಮಿಲರ್ ಅಂತ ಅನಿಸುತ್ತೆ, ಬಟ್ ವಿ ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ನಾರ್ಮ್ ರೆಫರೆನ್ಸ್ ಟೆಸ್ಟ್ ಆ್ಯಂಡ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ದಿಸ್ ಕಂಪೇರ್ಸ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಅನ್ ಆವ್ರೇಜ್ ನಾರ್ಮ್. ಸೊ ನಾರ್ಮ್ ರೆಫರೆನ್ಸ್ ಟೆಸ್ಟಲ್ಲಿ ಅಥವಾ ಅಸೆಸ್ಮೆಂಟ್ ಏನು ಹೇಳುತ್ತೆ ಅಂದರೆ ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್ನ ಕಂಪೇರ್ ಮಾಡುತ್ತೆ ಯಾರ ಮೇಲೆ ಒಂದು ಆವ್ರೇಜ್ ನಾರ್ಮ್ನ ಫಿಕ್ಸ್ ಮಾಡಿರ್ತಾರೆ. ಒಂದು ಪರ್ಸನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆವ್ರೇಜ್ ಪರ್ಸೆಂಟೇಜ್ ಅಥವಾ ಒಂದು ಆವ್ರೇಜ್ ನಾರ್ಮ್ ಅಂದರೆ ಒಂದು ಕಂಡೀಷನ್ ಟೈಪ್ ಆಫ್ ಅನ್ನು ಸೆಟ್ ಮಾಡಿರ್ತಾರೆ, ಅದರ ಅಗೇನ್ಸ್ಟ್ ಆಗಿ ಅಂದರೆ ಅದರ ಕಂಪೇರ್ ಮಾಡ್ತಾರೆ. ದಿಸ್ ಕುಡ್ ಬಿ ದ ಆವ್ರೇಜ್ ನ್ಯಾಷನಲ್ ನಾರ್ಮ್ ಫಾರ್ ದ ಹಿಸ್ಟರಿ. For example, other example is when the teacher compares the average grade of his or her students against the average grade of the entire school. ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ನಾರ್ಮ್ ರೆಫರೆನ್ಸ್ ಟೆಸ್ಟಲ್ಲಿ. ಅದೇ ನಾವು ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟಿಗೆ ಬಂದರೆ ಇಟ್ ಮೆಸರ್ಸ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಅ ಫಿಕ್ಸ್ಡ್ ಸೆಟ್ ಆಫ್ ಪ್ರೀ ಡಿಟರ್ಮೈನ್ಡ್ ಕ್ರೈಟೀರಿಯಾ ಆರ್ ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್. ಇದರಲ್ಲಿ ಈಗ ನಾರ್ಮ್ ರೆಫರೆನ್ಸ್ ಟೆಸ್ಟಲ್ಲಿ ಅಂದರೆ ಪರ್ಸನ್ ಎ ಇರ್ತಾನೆ, ಪರ್ಸನ್ ಬಿ ಇರ್ತಾನೆ. ಇವಂದು ಒಂದು ಒಂದು ಆವ್ರೇಜೇ ಬೇರೆ ಇರುತ್ತೆ, ಇವನ ಒಂದು ಆವ್ರೇಜೇ ಬೇರೆ ಇರುತ್ತೆ. ಇವನನ್ನು ಇವನಿಗೆ ಕಂಪೇರ್ ಮಾಡೋದಾಗಿರ್ಬೋದು ಅಥವಾ ಇವನನ್ನು ಇವನಿಗೆ ಅಂದರೆ ಎನ ಬಿಗೆ ಕಂಪೇರ್ ಮಾಡೋದು, ಬಿನ ಎಗೆ ಕಂಪೇರ್ ಮಾಡುವಂಥದ್ದು ನಾರ್ಮ್ ರೆಫರೆನ್ಸ್ ಟೆಸ್ಟಲ್ಲಿ ಆಗುವಂಥದ್ದು. ಆದರೆ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟಲ್ಲಿ ಆ ರೀತಿಯಾಗಿ ಮಾಡಲ್ಲ. ಈಗ ಪರ್ಸನ್ ಎ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅವನಿಗೆ ಇಷ್ಟು ಸೆಟ್ ಆಫ್ ಒಂದು ಪ್ರೀ ಡಿಟರ್ಮೈನ್ ಕ್ರೈಟೀರಿಯಾನ ಸೆಟ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಅವನು ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದ್ದಾನೆ ಅಂತ ಮಾತ್ರ ನೋಡೋದು. ಅಂದರೆ ಎ ಪರ್ಸನ್ ಏನನ್ನು ಅವನ ಒಟ್ಟಿಗೇನೇ ಕಂಪೇರ್ ಮಾಡಿಕೊಳ್ಳುವಂಥದ್ದು. ಸೊ ಪ್ರೀ ಡಿಟರ್ಮೈನ್ ಕ್ರೈಟೀರಿಯಾ ಆಫ್ ಅವರ್ ಲರ್ನಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್. It checks what students are expected to know and be able to specify stage of their education. ಅದರಲ್ಲಿ ಈಗ ಈ ವ್ಯಕ್ತಿ ಎಗೆ ಬೇರೆ ಬೇಕಾಗಿರುತ್ತೆ, ವ್ಯಕ್ತಿ ಬಿಗೆ ಬೇರೆ ಬೇಕಾಗಿರುತ್ತೆ. ಸೊ ಎಗೆ ಏನೆಲ್ಲ ಬೇಕು, ಅವನಲ್ಲಿ ಇರುವಂಥ ಯಾವ್ಯಾವ ಕ್ರೈಟೀರಿಯಾಸ್ ಅನ್ನೋದನ್ನು ನೋಡ್ತಾ ಹೋಗ್ತಾರೆ, ಬಿ ಅಲ್ಲಿ ಇರುವಂಥದ್ದು ಯಾವ್ದು ಅಂತ ನೋಡ್ತಾ ಹೋಗ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಸೆಟ್ ಆಫ್ ಪ್ರೀ ಡಿಟರ್ಮೈನ್ಡ್, ಈ ಮುಂಚೆನೇ ಪೂರ್ವ ನಿರ್ಧಾರಿತವಾದ ಒಂದು ಕ್ರೈಟೀರಿಯಾಸ್ಗಳನ್ನು ಸೆಟ್ ಮಾಡ್ತಾ ಹೋಗ್ತಾರೆ. Criterion reference tests are used to evaluate a specific body of a knowledge or a skill set. It's a test to evaluate a curriculum taught in a ಕೋರ್ಸ್. ಸೊ ಯೂಶುವಲ್ ಆಗಿ ಎಲ್ಲದರ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಆ ಒಂದು ಕರಿಕ್ಯುಲಮಲ್ಲಿ ಏನನ್ನ ಒಂದು ಕೋರ್ಸಲ್ಲಿ ಕಲಿಸ್ಕೊಟ್ಟಿರ್ತಾರೋ ಅದನ್ನು ಟೆಸ್ಟ್ ಮಾಡುವುದರ ಎಡೆಗೆ ಎಲ್ಲರ ಒಂದು ಮುಖ್ಯ ಅಂದರೆ ಎಲ್ಲ ಟೈಪ್ ಆಫ್ ಅಸೆಸ್ಮೆಂಟಿನ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಬಾಡಿ ಆಫ್ ನಾಲೆಡ್ಜ್, ಅದನ್ನು ಈ ಒಂದು ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟನ್ನು ಆ ಒಂದು ನಾಲೆಡ್ಜ್ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದನ್ನು ಚೆಕ್ ಮಾಡೋಕ್ಕೂ ಕೂಡ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ಒಂದು ಇವ್ಯಾಲ್ಯೂಯೇಷನ್ಸ್ಗಳಲ್ಲಿ ನಾವು ಎಷ್ಟೋ ರೀತಿಯಾಗಿರೋ ಪ್ರಿನ್ಸಿಪಲ್ಸ್ಗಳನ್ನು ನೋಡ್ಬೋದು. ಏನು ಅಂತಂದರೆ ಇವ್ಯಾಲ್ಯೂಯೇಷನ್ ಆಲ್ವೇಸ್ ಶುಡ್ ಬಿ ಅ ಕಂಟಿನ್ಯೂಯಸ್ ಇರಬೇಕು ಇವ್ಯಾಲ್ಯೂಯೇಷನ್ಸ್ ಅನ್ನುವಂಥದ್ದು. ಈ ರೀತಿಯಾಗಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ಸ್ಗಳು ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಥಿಯರೀಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಬಟ್ ನಿಮಗೆ ಜಸ್ಟ್ ಒಂದು ಓವರ್ ಆಲ್ ವ್ಯೂ ಇರಲಿ ಅಂತ ಅಷ್ಟೇನೆ. ಸಮೇಟಿವ್ ಅಂದರೆ ಏನು, ಸಮೇಟಿವ್, ಫಾರ್ಮೇಟಿವ್, ಡಯಾಗ್ನೋಸ್ಟಿಕ್, ಪ್ರೋಗ್ನಾಸ್ಟಿಕ್, ದೆನ್ ಕನ್ಫರ್ಮೇಟಿವ್, ನಾರ್ಮ್ ರೆಫರೆನ್ಸ್ ಟೆಸ್ಟ್, ದೆನ್ ಕ್ರೈಟೀರಿಯನ್ ರೆಫರೆನ್ಸ್ ಅಸೆಸ್ಮೆಂಟ್. ಸೊ ಇಷ್ಟೆಲ್ಲ ನಾವು ನೋಡಿದ್ವಿ. ಇದರ ಜೊತೆಗೆ ಈಗ ತುಂಬ ಚಾಲ್ತಿಯಲ್ಲಿ ಇರುವಂಥದ್ದು CBCS ಸಿಸ್ಟಮ್, ದಟ್ ಇಸ್ ಚಾಯ್ಸ್ಡ್. CBCS ಸಿಸ್ಟಮ್ಗಿನ ಮುಂಚೆ ನಮ್ಮ ಹತ್ರ ಇಲ್ಲಿರುವಂಥದ್ದು CCE ಪ್ಯಾಟ್ರನ್, ದಟ್ ಈಸ್ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. ನಿರಂತರವಾಗಿ ಮಾಡುವಂತಹ ಒಂದು ಮೌಲ್ಯಮಾಪನ ಅಂತಲೇ ನಾವು ಹೇಳ್ಬೋದು ಇದನ್ನು, ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. ಯಾಕೆ ಈ ಒಂದು ಪರ್ಟಿಕ್ಯುಲರ್ ಇವ್ಯಾಲ್ಯೂಯೇಷನನ್ನು ಜಾರಿಗೆ ತಂದರು ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಇನ್ July 2009 then Union HRD Minister, that is Kapil Sibal, announced a series of populist school reforms to reduce the burden of academic stress which students are reportedly suffering countrywide. ಸೊ July 2009 ಯೂನಿಯನ್ HRD ಮಿನಿಸ್ಟರ್ ಕಪಿಲ್ ಸಿಬಾಲ್ ಅನ್ನೋರು ಒಂದು ಸೀರೀಸ್ನ ಅನೌನ್ಸ್ ಮಾಡ್ತಾರೆ. ಅಂದರೆ ಪಾಪ್ಯುಲಿಸ್ಟಿಕ್ ಒಂದು ರಿಫಾರ್ಮ್ಸ್ಗಳು ಯಾವ ರೀತಿಯಾಗಿ ಶಾಲೆಯಲ್ಲಿ ಮಕ್ಕಳು ಅನುಭವಿಸುವಂಥ ಒಂದು ಅಕಾಡೆಮಿಕ್ ಸ್ಟ್ರೆಸ್ಸಿಂದ ಅವರನ್ನು ಈಚೆ ತರಬಹುದು, ಯಾವ ರೀತಿ ಅಂದರೆ ಅವರ ಸಫರ್ ಪಡ್ತಿರುವಂತಹ ಎಷ್ಟೋ ವಿಷಯಗಳು ಅವರನ್ನು ಅಕಾಡೆಮಿಕಲಿ ಯಾವ ರೀತಿಯಾಗಿ ಕುಗ್ಗಿಸ್ತಾ ಇದೆ, ಅದರಿಂದ ಮಕ್ಕಳನ್ನು ಯಾವ ರೀತಿಯಾಗಿ ಈಚೆ ತರಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಶುರುವಾಗಿದ್ದೇನೆ CCE ಪ್ಯಾಟರ್ನ್, ದಟ್ ಈಸ್ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್. ಒನ್ ಆಫ್ ದೆಮ್ ವಾಸ್ ಟು ರೀಪ್ಲೇಸ್ ದ ಪೀರಿಯಾಡಿಕ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಸಡನ್ ಡೆತ್ ಆಫ್ final examination with continuous and comprehensive evaluation, that is CCE. ಒನ್ ಆಫ್ ದೆಮ್ ಅಂದರೆ ಅದರಲ್ಲಿ ಅವರು ಮುಖ್ಯವಾಗಿ ಯಾವುದ್ರ ಕಡೆಗೆ ಗಮನ ಕೊಟ್ಟಿದ್ರು ಅಂತ ಅಂದರೆ, ಒನ್ ಆಫ್ ದೆಮ್ ವಾಸ್ ಟು ರೀಪ್ಲೇಸ್ ದ ಪೀರಿಯಾಡಿಕ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಸಡನ್ ಡೆತ್ ಆಫ್ ಫೈನಲ್ ಎಕ್ಸಾಮಿನೇಷನ್. ಅಂದರೆ ಎಷ್ಟೋ ಮಕ್ಕಳನ್ನು ನೀವು ಇಲ್ಲಿ ನೋಡ್ತಾ ಇರ್ತೀರಾ,
ಎಕ್ಸಾಮಲ್ಲಿ ಅವ್ರು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದೇನಾಗುತ್ತೆ, ಎಲ್ಲ ಹೋಲ್ ಇಯರ್ದು ಅಟ್ ಎ ಟೈಮ್ ಒಂದೇ ಸತಿ ಬರೀಬೇಕು ಅಂದಾಗ ಮಕ್ಕಳಿಗೂ ಬರ್ಡನ್ ಆಗ್ತಾ ಹೋಗುತ್ತೆ. ಮತ್ತು ಆ ಒಂದು ಫೇಲ್ಯೂರನ್ನು ಅವರಿಗೆ ಎಕ್ಸೆಪ್ಟ್ ಮಾಡುವಂತಹ ಕೆಪಾಸಿಟಿ ಇರೋದಿಲ್ಲ. ಸೊ ಅವರು ಸಡನ್ನಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಆ ಎಲ್ಲವನ್ನೂ ಎಲ್ಲದರಿಂದ ಮಕ್ಕಳನ್ನು ಈಚೆ ತರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಈ ಒಂದು CCEನ ಶುರು ಮಾಡ್ತಾರೆ. ದಿಸ್ ಸಜೆಷನ್ ವಾಸ್ ಎಕ್ಸೆಪ್ಟೆಡ್ ವಿತ್ ಅನ್ಯೂಶುವಲ್ ಕ್ಲಾರಿಟಿ by the Delhi-based Central Board of Secondary Education. ಸೊ CBSE ಅಂತ ನಾವೇನು ಕರಿತೀವೋ, ಈ ಒಂದು CBSE ಅನ್ನೋ ಒಂದು ಸೆಕೆಂಡರಿ ಎಜುಕೇಷನ್ ಬೋರ್ಡು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಂತರ ಏನೇನೆಲ್ಲ ಬದಲಾವಣೆಗಳಾಯಿತು, ಅದು ಸ್ಟೇಟಿಗೂ ಯಾವ ರೀತಿಯಾಗಿ ಅಪ್ಲೈ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ. ಸೊ ಡೆಫಿನೇಷನ್ ಏನು ಈ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಅಂದರೆ, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ರೆಫರ್ಸ್ ಟು ಅ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಸಿಸ್ಟಮ್ ವಿಚ್ ಕವರ್ಸ್ ಆಲ್ ದ ಫೇಸಸ್ ಆಫ್ ಎಜುಕೇಷನ್. ಇದು ವಿದ್ಯಾರ್ಥಿಯನ್ನು ಒಂದು ಅಸೆಸ್ ಮಾಡುವಂತಹ ಸಿಸ್ಟಮ್ ಆಗಿರುತ್ತೆ. ಅದು ಏನು ಮಾಡುತ್ತೆ ಅಂತಂದರೆ ಎಲ್ಲ ಒಂದು ಆಸ್ಪೆಕ್ಟ್ಸನ್ನು ಕವರ್ ಮಾಡುತ್ತೆ. ಯಾವ ರೀತಿಯಾಗಿರೋ ಆಸ್ಪೆಕ್ಟ್ ಎಜುಕೇಷನಿಗೆ ಸಂಬಂಧಪಟ್ಟದಂದರೆ ಶೈಕ್ಷಣಿಕವಾಗಿ ಬೇಕಾಗಿರುವಂತಹ ಎಲ್ಲ ಒಂದು ಏನು ಹೇಳ್ತಾರೆ ಆಸ್ಪೆಕ್ಟ್ಸ್ಗಳನ್ನು ಅದು ಅದರೊಳಗೆ ಒಗ್ಗೂಡಿಸಿಕೊಳ್ತಾ ಹೋಗುತ್ತೆ. ಸೊ ಬರೀ ಅಂದರೆ ಈಗ ಬರೀ ಅಕಾಡೆಮಿಕ್ ಅಂತ ನಾನು ಹೇಳ್ತಾ ಇಲ್ಲ. ಎಜುಕೇಷನ್ ಅಂತ ಬಂದಾಗ ನಾವು ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ನೋಡ್ತೀವಿ. ಕರಿಕ್ಯುಲರ್ ಎಷ್ಟು ಇಂಪಾರ್ಟೆಂಟೋ ಅದರ ಜೊತೆಗೆ ಕರಿಕ್ಯುಲರ್ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು CBSE ಕಾನ್ಸೆಪ್ಟ್, ನೋಟ್ ಆನ್ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಆಫ್ CCE, CBSE ಕಾನ್ಸೆಪ್ಟ್ ಅಂದರೆ ಈ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಾನ್ಸೆಪ್ಟಿನ ಪ್ರಕಾರ ಈ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಯಾವ ರೀತಿಯಾಗಿ ಎಂಫಸಿಸ್ ಆಗುತ್ತೆ ಅಂದರೆ, ಇಟ್ ಈಸ್ ಅ ಡೆವಲಪ್ಮೆಂಟಲ್ ಪ್ರೋಸೆಸ್ ಆಫ್ ಅಸೆಸ್ಮೆಂಟ್ ವಿಚ್ ಎಂಫಸಿಸ್ ಆನ್ ಅ 2-fold ಆಬ್ಜೆಕ್ಟಿವ್ಸ್. ಸೊ 2-fold ಆಬ್ಜೆಕ್ಟಿವ್ಸ್ ಮೇಲೆ ಅದು ತುಂಬ ಫೋಕಸ್ ಮಾಡುತ್ತೆ ಈ CCE ಅನ್ನುವಂಥದ್ದು. ಯಾವುದು ಆ ಎರಡು ಅಂದರೆ, ಕಂಟಿನ್ಯೂಟಿ ಇನ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಬೋರ್ಡ್, ಬೇಸ್ಡ್ ಲರ್ನಿಂಗ್ ಆ್ಯಂಡ್ ಬಿಹೇವಿಯರಲ್ ಔಟ್ಕಮ್ಸ್. ಸೊ ಈ ಒಂದು ಇವ್ಯಾಲ್ಯೂಯೇಷನ್ ಮತ್ತು ಅಸೆಸ್ಮೆಂಟ್ ಅನ್ನುವಂಥದ್ದು ಒಂದು ಲರ್ನಿಂಗ್ ಬೇಸ್ಡ್ ಆಗಿರುತ್ತೆ, ಮತ್ತು ಆ ಲರ್ನಿಂಗಿಂದ ಉಂಟಾಗಿರೋ ಬಿಹೇವಿಯರಲ್ ಔಟ್ಕಮ್ಸಿಂದ ಆಗಿರುತ್ತೆ. ಸೊ ಈ ರೀತಿಯಾಗಿ ಅದು ತನ್ನ ಒಂದು ಏನು ಹೇಳ್ತಾರೆ ಫಂಕ್ಷನ್ಸ್ಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಸೊ ಅದರ ಮೇನ್ 2-fold ಆಬ್ಜೆಕ್ಟಿವ್ಸ್ ಯಾವುದ್ಯಾವುದು ಅಂದರೆ, ಕಂಟಿನ್ಯೂಟಿ ಇನ್ ಇವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ಆಫ್ ಬೋರ್ಡ್ ಬೇಸ್ಡ್ ಲರ್ನಿಂಗ್ ಆ್ಯಂಡ್ ಬಿಹೇವಿಯರಲ್ ಔಟ್ಕಮ್ಸ್. ಸೊ ಈ CCಯಲ್ಲಿ ಇರುವಂತಹ ಆಬ್ಜೆಕ್ಟಿವ್ಸ್ಗಳೇನು, ಇದರ ಮೂಲ ಅಲ್ಲ, ಮುಖ್ಯ ಉದ್ದೇಶಗಳು ಏನೇನು ಅಂತ ನೋಡೋದಾದರೆ, ಅಕಾರ್ಡಿಂಗ್ ಟು CBSE ಕಾನ್ಸೆಪ್ಟ್ ನೋಡ್, ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಏನೇನೆಲ್ಲ ಹೆಲ್ಪ್ ಮಾಡುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಅಂತಂದರೆ, ಹೆಲ್ಪ್ ಟು ಡೆವಲಪ್ ಅ ಕಾಗ್ನಿಟಿವ್, ಸೈಕೋಮೋಟರ್ ಆ್ಯಂಡ್ ಅಫೆಕ್ಟಿವ್ ಸ್ಕಿಲ್ಸ್. ವಿದ್ಯಾರ್ಥಿಯ ಒಂದು ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಎಮೋಷನಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಸ್ಕಿಲ್ಸ್ಗಳನ್ನು ಅದು ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಒಂದು ಪ್ಯಾಟರ್ನ್ನ ಅಳವಡಿಸೋದ್ರಿಂದ. ಡೆವಲಪ್ ಅ ಸ್ಟೂಡೆಂಟ್ಸ್ ಥಿಂಕಿಂಗ್ ಪ್ರೋಸೆಸ್ ವೈಲ್ ಡಿ-ಎಂಫಸೈಸಿಂಗ್ ಅ ಮೆಮೊರೈಸೇಷನ್. ಇದು ತುಂಬ ಮುಖ್ಯವಾದದ್ದು. ಏನು ಅಂದರೆ, ವಿದ್ಯಾರ್ಥಿಯ ಒಂದು ಯೋಚನೆ ಶಕ್ತಿಯನ್ನು ಅದು ಹೆಚ್ಚು ಮಾಡ್ತಾ ಹೋಗುತ್ತೆ. ಆ್ಯಂಡ್ ಮೆಮೊರೈಸೇಷನ್ ಮಾಡುವಂತಹ ಒಂದು ರೋಟ್ ಲರ್ನಿಂಗ್ ಅಂತ ನಾವೇನು ಹೇಳ್ತೀವೋ, ಬಾಯ್ಪಾಟ್ ಮಾಡುವಂತಹ ಒಂದು ಸಂಪ್ರದಾಯ ಏನಿರುತ್ತೋ ಅದನ್ನು ಡಿ-ಎಂಫಸೈಸ್ ಮಾಡುತ್ತೆ. ಅಂದರೆ ಅದರ ವಿರುದ್ಧವಾಗಿ ಹೋರಾಡುತ್ತೆ. ಮೆಮೊರೈಸ್ ಮಾಡಬಾರ್ದು ವಿದ್ಯಾರ್ಥಿಗಳು, ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಒಂದು ಮುಖ್ಯ ಉದ್ದೇಶ ಅದರದ್ದಾಗಿರುತ್ತೆ. ಮೇಕ್ ಅ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಸೊ ಈ ಟೀಚಿಂಗ್ ಬರೀ ಲರ್ನಿಂಗ್ ಪ್ರೋಸೆಸ್ ಅಷ್ಟೇ ಹೇಳ್ತಾ ಇಲ್ಲ, ಅಲ್ಲಿ ನೀವು ಗಮನಿಸಬೇಕು. ಟೀಚಿಂಗ್ ಪ್ರೋಸೆಸ್ ಅಂದರೆ ಶಿಕ್ಷಕರ ಕಡೆಯಿಂದನೂ ಕೆಲವೊಂದು ಬದಲಾವಣೆಗಳು ಖಂಡಿತ ರಿಕ್ವೈರ್ಮೆಂಟ್ ಇರುತ್ತೆ. ಆ ಒಂದು ರಿಕ್ವೈರ್ಮೆಂಟ್ ಬೇಕು ಅಂತಂದರೆ ಇವ್ಯಾಲ್ಯೂಯೇಷನನ್ನು ಈ ಒಂದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಿನ ಒಂದು ಅವಿಭಾಜ್ಯ ಅಂಗವಾಗಿ ಮಾಡಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗುತ್ತೆ. ಯೂಸ್ ದ ಇವ್ಯಾಲ್ಯೂಯೇಷನ್ ಡೇಟಾ ಫಾರ್ ಇಂಪ್ರೂವಿಂಗ್ ಅ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಇವ್ಯಾಲ್ಯೂಯೇಟ್ ಮಾಡಿದಾಗ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅಲ್ವಾ, ಆ ರಿಸಲ್ಟನ್ನು ಇಟ್ಕೊಂಡು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸನ್ನು ಅಥವಾ ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜಿನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಯಾವ ಮೆಥಡಾಲಜಿನ ಯೂಸ್ ಮಾಡಿದ್ರೆ ಈ ಒಂದು ವಿದ್ಯಾರ್ಥಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವ ಒಂದು ಮೆಥಡಾಲಜಿಯಿಂದ ನಾನು ಇವರ ಒಂದು ಪರ್ಫಾರ್ಮೆನ್ಸ್ನ ಇನ್ನೂ ಇಂಪ್ರೂವ್ ಮಾಡಬಹುದು ಅನ್ನೋ ರೀತಿಯಲ್ಲಿ. ಯುಟಿಲೈಸ್ ದ ಅಸೆಸ್ಮೆಂಟ್ ಡೇಟಾ ಆಸ್ ಅ ಕ್ವಾಲಿಟಿ ಕಂಟ್ರೋಲ್ ಡಿವೈಸ್ ಟು ರೈಸ್ ದ ಅಕಾಡೆಮಿಕ್ ಔಟ್ಕಮ್ಸ್. ಸೊ ಒಂದು ಅಸೆಸ್ಮೆಂಟ್ ಡೇಟಾ ಯಾವ್ದು ಇರುತ್ತೋ ನಮ್ಮ ಹತ್ರ, ಇವಾಗ ರಿಸಲ್ಟ್ ಬಂದಿರುತ್ತೋ ಅದರ ಮುಖಾಂತರ ನಾವು ಒಂದು ಕ್ವಾಲಿಟಿ ಕಂಟ್ರೋಲ್ ಮಾಡ್ಬೋದು. ಅಂದರೆ ಕ್ವಾಲಿಟಿ ಕಂಟ್ರೋಲ್ ಇನ್ ದ ಸೆನ್ಸ್ ಅದನ್ನೊಂದು ಪಾಸಿಟಿವ್ ವೇಲಿ ನಾವು ತಗೊಳ್ತಾ ಹೋಗ್ಬೋದು, ಮತ್ತು ಅಕಾಡೆಮಿಕ್ ಔಟ್ಕಮ್ಸನ್ನು ಕೂಡ ನಾವು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋಗಬಹುದು.
enable a teachers to make a student centric decision about learners process of learning and learning environments. ಸೊ ಯೂಶಲ್ ಆಗಿ ಇದರಿಂದ ಏನಾಗುತ್ತೆ ಅಂತಂದರೆ ಟೀಚರ್ಗಳನ್ನು ನಾವು ಎನೇಬಲ್ ಮಾಡ್ಬೋದು. ಯಾವುದೇ ಒಂದು ಡಿಸಿಷನ್ಸ್ ಇದ್ದರೂ ಅದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು, ಅಂದರೆ ವಿದ್ಯಾರ್ಥಿ ಕೇಂದ್ರೀಕೃತವಾಗಿರಬೇಕು. ಅದರಿಂದ ವಿದ್ಯಾರ್ಥಿಗೆ ಸಹಾಯ ಆಗಬೇಕು. ಆ ಸಹಾಯದಿಂದ ಅವನು ಕಲೀಲಿಕ್ಕೆ ಅವನಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಬರಬೇಕು. ಆ ರೀತಿಯಾಗಿರುವಂಥ ಒಂದು ಲರ್ನಿಂಗ್ ಎನ್ವಿರಾನ್ಮೆಂಟ್, ಆ ರೀತಿಯಾಗಿರುವಂಥ ಒಂದು ಕಲಿಕಾ ಪರಿಸರವನ್ನು ಕ್ರಿಯೇಟ್ ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಸಹಿತ ಆಗಿರುತ್ತೆ. transforms the teaching and learning into student centric activity. So it's same as the previous point. ಅಂದರೆ ಇರುವಂತಹ ಟೀಚಿಂಗ್ ಲರ್ನಿಂಗ್ ಆ್ಯಕ್ಟಿವಿಟಿಗಳಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಎಲ್ಲ ಏನಿರುತ್ತೋ ಅದು ಪೂರಾ ಸ್ಟೂಡೆಂಟ್ ಸೆಂಟ್ರಿಕ್ ಆ್ಯಕ್ಟಿವಿಟಿ ಆಗಿ ಮಾಡಬೇಕು. ಎಲ್ಲವನ್ನು ವಿದ್ಯಾರ್ಥಿಗೆ ಫೇವರೇಬಲ್ ಅಂದರೆ ಅವನ ಕಲಿಕೆಗೆ ಫೇವರೇಬಲ್ ಆಗಿರುವ ರೀತಿಯಲ್ಲೇ ನಾವು ನೋಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇದು ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಯೂಸ್ ಮಾಡುವಂಥದ್ದು CBCS. ಇದ್ರ ಬಗ್ಗೆನೂ ಕೆಲವೊಂದು ಸತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈಗ ಆಲ್ರೆಡಿ. ದಟ್ ಇಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. The University Grants Commission has initiated several measures to bring equity, efficiency and excellence in higher education system of the country. ಸೊ UGC ಅನ್ನುವಂಥದ್ದು, ದಟ್ ಈಸ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅನ್ನುವಂಥದ್ದು ಎಷ್ಟೊಂದೆಲ್ಲ ಒಂದು ಮೆಷರ್ಸ್ಗಳನ್ನು ಕೈಗೊಂಡಿದೆ. ಯಾವುದಕ್ಕೋಸ್ಕರ? ಹೈಯರ್ ಎಜುಕೇಷನಲ್ಲಿ ಒಂದು ಈಕ್ವಿಟಿ, ಎಫಿಷಿಯನ್ಸಿ ಮತ್ತು ಎಕ್ಸಲೆನ್ಸ್ ಬರಬೇಕು. ಯಾಕಂದರೆ ನಮ್ಮ ಹೈಯರ್ ಎಜುಕೇಷನ್ ಅಂದರೆ ನಮ್ಮ ಕಂಟ್ರಿ ಡೆವಲಪ್ ಆಗೋದು ಅಲ್ವಾ ಕರೆಕ್ಟಾಗಿ. ಹೈಯರ್ ಎಜುಕೇಷನ್ ಒಂದು ಫೌಂಡೇಶನ್ ಏನಿರುತ್ತೋ ಅದು ತುಂಬ ಚೆನ್ನಾಗಿರಬೇಕು. ಸೊ ಅದರಲ್ಲಿ ಒಂದು ಈಕ್ವಿಟಿಯನ್ನು ತರೋಕೆ, ಎಫಿಷಿಯನ್ಸಿನ ತರೋಕೆ, ಒಂದು ಎಕ್ಸಲೆನ್ಸನ್ನು ತರೋಕೆ ಈ ಒಂದು UGC ಶ್ರಮ ಪಡ್ತಾನೆ ಇದೆ. ಅದರಲ್ಲಿ ದ ಇಂಪಾರ್ಟೆಂಟ್ ಯಾವುದು ಅಂದರೆ CBCS ಅನ್ನುವಂಥದ್ದು. ಸೊ ದ ಇಂಪಾರ್ಟೆಂಟ್ ಮೆಷರ್ ಟು ಟೇಕ್ ಎನ್ಹಾನ್ಸ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಕ್ವಾಲಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಕ್ಲೂಡ್ಸ್ ಇನೋವೇಷನ್, ಇಂಪ್ರೂವ್ಮೆಂಟ್ಸ್ ಇನ್ ಕರಿಕ್ಯುಲಮ್, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಎಕ್ಸಾಮಿನೇಷನ್, ಇವ್ಯಾಲ್ಯೂಯೇಷನ್ ಸಿಸ್ಟಮ್, ಬಿಸೈಡ್ಸ್ ಗವರ್ನೆನ್ಸ್ ಆ್ಯಂಡ್ ಅದರ್ ಮ್ಯಾಟರ್ಸ್. ಸೊ ಎಲ್ಲ ಒಂದು ಆಸ್ಪೆಕ್ಟ್ಸ್ಗಳನ್ನು ತಲೆಯಲ್ಲಿಟ್ಟುಕೊಂಡು ಏನು ಮಾಡಿದೆ UGC ಅನ್ನುವಂಥದ್ದು ಈ ಒಂದು CBCS ಸಿಸ್ಟಮನ್ನು ತರಲಿಕ್ಕೆ ಮುಂದಾಗಿದೆ. ಇದರಲ್ಲಿ CBCS ಅಲ್ಲಿ ಏನು ನಾವು ನೋಡ್ಬೋದು, ಗ್ರೇಡ್ ಪಾಯಿಂಟ್ಸ್ ನೋಡ್ಬೋದು, ಗ್ರೇಡ್ ಲೆಟರ್ಸ್ ನೋಡ್ಬೋದು, ಈ ರೀತಿಯಾಗಿ ಡಿಫ್ರೆಂಟ್ ಪಾಯಿಂಟ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಓವರ್ ವ್ಯೂ ಆಗಿರುವಂಥ ಜಸ್ಟ್ ಒಂದು ಚಾರ್ಟನ್ನು ನಾನು ಇಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಗ್ರೇಡ್ಸ್ ಆ್ಯಂಡ್ ಗ್ರೇಡ್ ಪಾಯಿಂಟ್ಸ್ ಅಂತ ಇದೆ. ಲೆಟರ್ ಗ್ರೇಡ್ಸ್ ಅಂದರೆ ಯಾವುದು ಮತ್ತು ಇದರಲ್ಲಿ ಗ್ರೇಡ್ ಪಾಯಿಂಟ್ಸ್ ಅಥವಾ ಲೆಟರ್ ಗ್ರೇಡ್ ಅಂದರೆ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ, ಈಗ ಲೆಟರ್ ಗ್ರೇಡ್ ಇಲ್ಲಿದೆ ನೋಡಿ. 10 ಬಂದಿದೆ 0.2 ಅಂತ ಅಂದರೆ ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್. 9 ಬಂದಿದೆ ಅಂದರೆ ಎಕ್ಸಲೆಂಟ್. 8 ಬಂದಿದೆ ಅಂದರೆ ವೆರಿ ಗುಡ್. ಸೊ ಯಾರ್ಯಾರು ಈ CBCS ಸಿಸ್ಟಮ್ ಅಂದರೆ ಈಗ ಮೋಸ್ಟ್ ಆಫ್ ದೆಮ್ ಬಂದಿರುವಂತಹ ಡಿಗ್ರಿ ಸರ್ಟಿಫಿಕೇಟ್ಸ್ಗಳ ಹಿಂದೆಗಡೆ ನೀವು ಒಂದು ಕಾಲಮ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಅಲ್ಲಿ ಕೊಟ್ಟಿರ್ತಾರೆ ಇಷ್ಟಿಷ್ಟು ಪರ್ಸೆಂಟೇಜಿಂದ ಬಂದರೆ ಇಷ್ಟು ಪಾಯಿಂಟ್ ಇರುತ್ತೆ, ಅವರಿಗೆ ಇಷ್ಟು ಕ್ರೆಡಿಟ್ ಪಾಯಿಂಟ್ಸ್ ಇರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಹೋಗಿರ್ಬೋದು. ಈ ರೀತಿಯಾಗಿ B+ ಬಂದರೆ 7 ಪಾಯಿಂಟ್ಸ್ ಇರುತ್ತೆ, 6 ಬಂದರೆ ಈಸ್ ಅ ಆವ್ರೇಜ್ ಸ್ಟೂಡೆಂಟ್ ಅಂತ, ಅಥವಾ 5 ಬಂದರೆ ಆವ್ರೇಜ್. ಅದೇ ನಾವು ಅದೇ ಫಸ್ಟ್ ಅದೆಲ್ಲ ಏನಾಗ್ತಿತ್ತು, C ಅನ್ನೋ ಥರ ಕೊಟ್ಬಿಟ್ರೆ ಓಕೆ ಈಸ್ ಅ ಫೇಲ್ಡ್ ಕ್ಯಾಂಡಿಡೇಟ್ ಅನ್ನುವಂಥದ್ದು ಒಂದು ಮೈಂಡಲ್ಲಿ ಬಂದುಬಿಡ್ತಾ ಇತ್ತು ಅಲ್ವಾ ಮಕ್ಕಳಿಗೆ. ಓಕೆ C+ ಬಂದಿದೆ, ಈಸ್ ಅ ಫೇಲ್ಡ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಾಗಿ. ಸೊ 4 ಬಂದಿದೆ ಅಂದರೆ ಪಾಸ್ ಅಂತ, ಈ ರೀತಿಯಾಗಿ ಅಂದರೆ ಈ ಒಂದು ಗ್ರೇಡ್ ಲೆಟರ್ ಗ್ರೇಡ್ ಮೇಲೆ ಈ ರೀತಿಯಾಗಿರುವಂತಹ A+, A, B+, BC ಈ ಥರ ಎಲ್ಲನೂ ನಾವು ನೋಡ್ತಾ ಹೋಗಬಹುದು. ಸೊ ಇವತ್ತು ಕಂಪ್ಲೀಟ್ನಾಗಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, CCE ಪ್ಯಾಟ್ರನ್ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಆಬ್ಜೆಕ್ಟಿವ್ಸು, ದೆನ್ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ದೆನ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನನ್ನು ಏನಕ್ಕೆ ಕೈಗೊಳ್ತಾರೆ, ಅದರಲ್ಲಿರುವಂತಹ ಅಸೆಸ್ಮೆಂಟ್ಸ್ಗಳು ಯಾವುದು, ಫಾರ್ಮೇಟಿವ್, ಸಮೇಟಿವ್, ಡಯಾಗ್ನೋಸ್ಟಿಕ್, ಪ್ರೊಗ್ನಾಸ್ಟಿಕ್, ಕನ್ಫರ್ಮೇಟಿವ್, ನಾಮ್ ರೆಫರೆನ್ಸ್ ಟೆಸ್ಟ್, ಕ್ರೈಟೀರಿಯನ್ ರೆಫರೆನ್ಸ್ ಅಸೆಸ್ಮೆಂಟ್, ಕಂಟಿನ್ಯೂಯಸ್, ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಇದರ ಬೇಸಿಸ್ ಮೇಲೂ ಕೆಲವೊಂದು ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಈಗ ಆಲ್ರೆಡಿ ಒಂದು ಟಾಪ್ 25 ಕ್ವೆಶನ್ಸ್ಗಳ ವಿಡಿಯೋನ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ, ನೀವು ಅದನ್ನು ಕೂಡ ರೆಫರ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್ಡ್ ಇನ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.